ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಆರೋಪ. ಹಸು ಕುರಿಗಳೊಂದಿಗೆ ದಲಿತರ ವಿನೂತನ ಪ್ರತಿಭಟನೆ. ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ದಲಿತ ಕುಟುಂಬಗಳು ಹಸು ಹಾಗೂ ಕುರಿಗಳನ್ನು ಕರೆದುಕೊಂಡು ಗ್ರಾಮದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಗೋಮಾಳ ಜಮೀನನ್ನ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಇದರಿಂದ ಪಶುಸಂಗೋಪನೆಗೆ ತೀವ್ರ ತೊಂದರೆ ಉಂಟಾಗ್ತಿದೆ ಎಂದು ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗವೇ ಪಶುಗಳನ್ನು ಕಟ್ಟಿಹಾಕಿ ದಲಿತರು ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಸುಮಾರು 90 ಎಕರೆ ಗೋಮಾಳ ಜಾಗ ಹಾಗೂ ಇನ್ನೂ 11 ಎಕರೆ ಸರ್ಕಾರಿ ಜಾಗವನ್ನು ಹಲವರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಸುತ್ತಲೂ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಇದನ್ನ ಯಾರಾದರೂ ಪ್ರಶ್ನಿಸಿದ್ರೆ ಬೆದರಿಕೆ ಹಾಕ್ತಾರೆ ಎಂದು ದಲಿತ ಕುಟುಂಬಗಳು ಗಂಭೀರ ಆರೋಪ ಮಾಡ್ತಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟರು? ಬಡವರು ಏನಾದರೂ ಒಂದು ಅಡಿ 10 ಅಡಿ ಇದ್ರೆ ಸಾಕು, ಅವ್ರವ್ರ ಮಧ್ಯೆ ಕಿತ್ತಾಡ್ಕೊಂಡು ಸಾಯಿಲ್ಲ ಅಂತ ಹೇಳ್ಬಿಟ್ಟು ಕೇಸ್ಗಳು ಹಾಕೊಂಡು ವರ್ಷಾನುಗಟ್ಟಲೆ ಅವ್ರು ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಕೆಲಸ ಆಗ್ತಿದೆ. ಆದರೆ ಮೇಲ್ವರ್ಗದವ್ರು ಆದರೆ ಅಲ್ಲೆಲ್ಲಿ ಅದಕ್ಕೆ ಸಮಾಧಾನ ಮಾಡಿಬಿಟ್ಟು ಅದು ರಾಜಿ ಪಂಚಾಯತ್ ಮಾಡಿ ಅವರು ಅಭಿವೃದ್ಧಿ ಆಗೋದಕ್ಕೆ ಕಾರಣೀಭೂತರಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹುತೇಕ ನಮ್ಮ ಗ್ರಾಮದಲ್ಲಿ ಬೇರೆ ಏನಾದ್ರು ಗೊತ್ತಿಲ್ಲ, ಅದು ನಡೀತಾ ಇರ್ತಕ್ಕಂಥದ್ದು. ನಾನು ಕೂಡ ಅನೇಕ ರೀತಿಯ ಸತ್ಯಾಂಶ ಇದೆ, ಬೇಕಾದ್ರೆ ಒಂದೇ ಒಂದು ಅಡಿ 1 ಎಕರೆ ತೋರಿಸ್ಬಿಡ್ಲಿ ಅವರು, ಇಂಥ ಕಡೆ ಗೋಮಾಳ ಇದ್ದೀನಿ ಮೇಸ್ಕೋಪ ಅಂತ ಹೇಳ್ಬಿಟ್ಟು. ನಾನು ಅವರು ಹೇಳ್ದಂತೆ ನಾನು ಕೇಳ್ತೀನಿ, ಇಡೀ ಗೋಮಾಳವನ್ನು ಆಕ್ರಮಿಸ್ಕೊಂಡಿದ್ರೆ ನಮ್ಮದು ಇದೆ, ನಮ್ಮದ್ರಲ್ಲಿ ಏನಾದರೂ ಗೋಮಾಳ ಇದ್ರೆ ಅದನ್ನು ಕೂಡ ಗೋಮಾಳವನ್ನು ನೀವು ಗುರ್ತು ಮಾಡಿ ನಾಗನಗರಕ್ಕೆ ಬಿಟ್ಕೊಡಿ. ಅಲ್ಲಿ ಕೂಡ ಚಿಮ್ನಳ್ಳಿ ಅವರು ಒತ್ತುವರಿ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಗಡಿ ಸಮಸ್ಯೆ ಇದೆ ಅಲ್ಲಿ. ನಾವು ಯಾರಿಗೆ ಹೇಳೋಣ? ಈ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ಇಲ್ಲ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸದನದಲ್ಲಿ ಧ್ವನಿ ಮಾಡ್ತಕ್ಕಂಥ ಶಾಸಕರಿಗೂ ಕೂಡ ನಾನು ವಿನಮ್ರತೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನೀವು ಅಚ್ಚುಮೆಚ್ಚಿನ ನಾಯಕರು, ಜನನಾಯಕರು ಅಂತೇಳಿ ಹೇಳಲಿಕ್ಕೆ ಬರ್ತಾ ಇದ್ರ. ನಮ್ಮ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಉಸಿರು ಕಟ್ಟಿದ ವಾತಾವರಣ ದಲಿತರು ಮತ್ತು ಅನೇಕ ಬಡವರಿಗೆ ಸವರ್ಣೀಯರಿಗೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ನಮಗೆ ನೀವು ನ್ಯಾಯ ಕೊಡಲೇಬೇಕು, ಬಂದು ವೀಕ್ಷಣೆ ಮಾಡಲೇಬೇಕು. ಎಷ್ಟು ಅಕ್ರಮ ಇದೆ, ಎಷ್ಟು ಒತ್ತುವರಿ ಆಗಿದೆ ಅಂತಕ್ಕಂಥದ್ದು ತನಿಖೆ ಆಗಲೇಬೇಕು. ಇನ್ನು ಸ್ವಂತ ಜಮೀನುಗಳಿಗೆ ಕಾಂಪೌಂಡ್ ಹಾಕದೆ ಗೋಮಾಳ ಜಮೀನುಗಳಿಗೆ ರಾಜಕೀಯ ಬೆಂಬಲದೊಂದಿಗೆ ಕಾಂಪೌಂಡ್ ಹಾಕಿಕೊಂಡು ದರ್ಪ ತೋರಿಸುತ್ತಿದ್ದಾರೆ. ದಲಿತ ಕುಟುಂಬಗಳು ಗೋಮಾಳ ಜಮೀನಿನಲ್ಲಿ ತಿಪ್ಪೆ ಹಾಕಿಕೊಂಡಿದ್ದರು, ಅವರ ಮೇಲೆ ದೌರ್ಜನ್ಯ ನಡೆಸಿ ಜಮೀನು ಒತ್ತುವರಿ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬಗ್ಗೆ ಪ್ರಶ್ನಿಸಲು ಹೋದರೆ ಹುಲ್ಲು ಮತ್ತು ಗೊಬ್ಬರ ಸುಟ್ಟು ಹಾಕಿದ ಘಟನೆಗಳು ನಡೆದಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನು ದಲಿತರ ಅಂತಲ್ಲ, ಅದರಲ್ಲಿ ಸವರ್ಣೀಯರಿಗೂ ಕೂಡ ಬಹಳಷ್ಟು ನಿರ್ಗತಿಕರಿದ್ದಾರೆ. ಅದು ರಾಜಕೀಯವಾಗಿ ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಅವ್ರು ಯಾರಿಗೂ ಕೂಡ ಸತ್ಯಾಂಶದಲ್ಲಿ ಗೊತ್ತಾಗ್ತಾ ಇಲ್ಲ. ಬಹಳ ಅಲ್ಲಿ ಅಕ್ರಮ ನಡೆದಿದೆ. ಇವತ್ತು ಏನು ಹೈಟೆಕ್ ಗೂಡ್ ಮಾರ್ಕೆಟ್ ಆಗಿದೆ, ಇಲ್ಲಿ ಬಹಳಷ್ಟು ಜಮೀನುಗಳು ಬೆಳೆ ಬಾಳ್ತಾ ಇರೋದ್ರಿಂದ 1 ಎಕರೆ 1.5 ಎಕರೆ ಇದ್ರೆ 2 ಎಕರೆ 2.5 ಎಕರೆ 3 ಎಕರೆ ಕಾಂಪೌಂಡ್ಗಳು ಹಾಕೋಣೋದಾಗ್ಬೋದು, ಹದ್ಬಸ್ತು ಮಾಡ್ಕೊಳೋದಾಗ್ಬೋದು. ಇದು ನಮ್ಮದು, ನಾನು ಅವಾಗಿಂದ ಇದ್ದೀನಿ, ನಾನು ಪೂರ್ವಿಕ ಅವ್ರು ಇದ್ರೆ ಅವ್ರದ್ದು ಹಾಕ್ಕೊಳ್ಳಿ. ಸರ್ಕಾರಿ ಜಮೀನು ರಾಸುಗಳಿಗೆ ಮೀಸಲಿರ್ತಕ್ಕಂಥ ಗೋಮಾಳವನ್ನು ನಾವು ಕೇಳ್ತಾ ಇದ್ವಿ. ನಮ್ಗೆ ಹಕ್ಕಿಲ್ವಾ? ತಾಲೂಕು ದಂಡಾಧಿಕಾರಿಗಳು ನಮಗೆ ಈ ದನಕರುಗಳನ್ನು ನಾವು ಮೇಯಿಸ್ಕೊಂಡು ಜೀವನ ಮಾಡಬೇಕಾಗಿದೆ. ನಾನು ಪತ್ರಕರ್ತನಾಗಿ ಜೀವನ ಮಾಡಬೇಕಾಗಿದೆ, ನಾನು ಕಲಾವಿದನಾಗಿ ಜೀವನ ಮಾಡಬೇಕಾಗಿದೆ, ನನ್ನ ಕುಟುಂಬವನ್ನು ಪೋಷಣೆ ಮಾಡಬೇಕಾಗಿದೆ. ಹಾಗಾಗಿ ನೋಡಿ, ಇಲ್ಲಿರ್ತಕ್ಕಂಥ ಗೋವುಗಳಿಗೆ ಗೋಮಾಳವನ್ನು ದಯಮಾಡಿ ನೀವು ತಾಲೂಕು ಅವರು ತೋರಿಸಬೇಕು. ಈ ಕುರಿತು ತಹಶೀಲ್ದಾರ್ ಗಗನ ಸಿಂಧು ಪ್ರತಿಕ್ರಿಯಿಸಿದ್ದು, ಗೋಮಾಳ ಜಮೀನು ಸರ್ಕಾರದ ಆಸ್ತಿಯಾಗಿದ್ದು ಯಾರಿಗೂ ವೈಯಕ್ತಿಕ ಹಕ್ಕಿಲ್ಲ. ಈ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ರೈತರು ಮಾಧ್ಯಮಗಳಿಗೆ ಹೋಗುವ ಮೊದಲು ನಮ್ಮ ಗಮನಕ್ಕೆ ತಂದರೆ ಸಮಸ್ಯೆಯನ್ನ ಬೇಗ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಪ್ರತಿಭಟನಾಕಾರರು ತಹಶೀಲ್ದಾರ್ ಮೂಲಕ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಈ ವೇಳೆ ದಲಿತ ಮುಖಂಡರಾದ ಚಲಪತಿ, ನರಸಿಂಹಮೂರ್ತಿ, ವಿಜಯಕುಮಾರ್, ಧರೆ ಪ್ರಕಾಶ್, ರೈತ ಮುಖಂಡ ಪ್ರತೀಶ್ ಸೇರಿದಂತೆ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.